ನಾನ್ ಮಾತಾಡೋದನ್ನ ಇಂಪ್ರೆಸ್ ಆಗ್ಬೇಡಿ, ನಾನು ಮಾಡೋಂತ ಕೆಲ್ಸನ ಇಂಪ್ರೆಸ್ ಆಗಿ 100% ಇಂಪ್ರೆಸ್ ಆಗಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಸೊ ನಿಮ್ಗೆ 100% ನಾವು ಸಪೋರ್ಟ್ ಮಾಡ್ತೀವಿ. ಅದು ಕೂಡ ಅರುಣ್ ಸರ್ ನಿಂತೆ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಸೊ ಈ ಸ್ಯಾಲರಿ ಏನಿದೆ, ಇದೆಷ್ಟು ಕಷ್ಟಪಟ್ಟಿದ್ದಾರೆ ಅವರು, ಮತ್ತೆ ನಾವು ಎಷ್ಟು ಹೇಳ್ಕೊಟ್ಟಿದೀವಿ, ಇದೇ ಸಾಕ್ಷಿ. ಈ ಪೇಮೆಂಟೇ ಸಾಕ್ಷಿ. ನಿಮ್ಗೆ ಇನ್ನೇನ್ ಬೇಕು? ನಿಮ್ಗೆ ಬನ್ನಿ, 1 to 1 ಕುತ್ಕೊಳ್ಳಿ, ಮಾತಾಡಿ. ಈವೆಂಟ್ ಮ್ಯಾನೇಜ್ಮೆಂಟ್ ಎಷ್ಟು ಆಪರ್ಚುನಿಟಿ ಇದೆ ಗೊತ್ತಾ? ನಾವು ಮಾಡಕ್ ಆಗ್ತಾ ಇಲ್ಲ, ಆರ್ಡರ್ಸ್ ಅಷ್ಟಿದೆ. ಟ್ರಸ್ಟ್ ಅಂಡ್ ಪೇಷನ್ಸ್ ಇತ್ತು ಅಂದ್ರೆ ಈ ಒಂದು ಫೀಲ್ಡ್ ಅಲ್ಲಿ ನಿಮ್ಮದೇ ಆದಂತ ಒಂದು ಒಳ್ಳೆ ಸ್ಟ್ಯಾಂಡ್ ಅನ್ನು ನಿಂತ್ಕೊಳ್ಳಕ್ಕೆ ಒಂದು ಒಳ್ಳೆ ಫೀಲ್ಡ್ ಅಂತ ಹೇಳ್ಬೋದು. ಯಾರಿಗೂ ಗೊತ್ತೇ ಇಲ್ಲ, ಯಾರು ಕೂಡ ಹೇಳ್ತಾನೂ ಇಲ್ಲ. ಎಷ್ಟೊಂದು ಕಂಟೆಂಟ್ ಕ್ರಿಯೇಟರ್ಗಳು ಹೇಳ್ತಾ ಇಲ್ಲ, ಚಾನಲ್ಗಳು ಹೇಳ್ತಾ ಇಲ್ಲ. ಯಾಕೆ ಹೇಳ್ತಾ ಇಲ್ಲ? ಬರೇ ಇಂಜಿನಿಯರಿಂಗ್ ಡಾಕ್ಟರೇ ಮಾಡ್ಕೊಂಡು ಹೋದ್ರೆ ಬೇರೆಯವರೆಲ್ಲ ಏನ್ ಮಾಡ್ತಾರೆ? ಹಾಸ್ಪಿಟಾಲಿಟಿ ಫೀಲ್ಡ್ ಮತ್ತೆ ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಷ್ಟು ಆಪರ್ಚುನಿಟಿ ಇದೆ, ಮನಿ ಎಷ್ಟಿದೆ ಗೊತ್ತಾ ನಿಮ್ಗೆ? ದುಡ್ಡಿದೆ ಅಂದಿದ ತಕ್ಷಣ ಬರಬೇಡಿ. ಎಲ್ಲಿ ಯಾವ ಇನ್ಸ್ಟಿಟ್ಯೂಟ್ ನ ಚೂಸ್ ಮಾಡ್ಬೇಕು ಅನ್ನೋದನ್ನ ಸ್ವಲ್ಪ ಗಮನ ಹರಿಸಿ. ಮತ್ತೆ ನಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ ನಾನು ಹೇಳೋದಾದ್ರೆ, ನಾವು ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ, ಓನ್ಲಿ 10 ಪೀಪಲ್ ಮಾತ್ರ ತಗೊಳ್ಳೋದು. ಆಲ್ರೆಡಿ ಎಷ್ಟೊಂದು ಜನ ಬಂದು ಜಾಯ್ನ್ ಆಗಿದ್ದಾರೆ. ಇನ್ನೇನು ಒಂದು 4 ರಿಂದ 5 ಸೀಟ್ಗಳು ಇರ್ಬೋದು ನೆಕ್ಸ್ಟ್ ಬ್ಯಾಚ್ಗೆ ಜಾಯ್ನ್ ಆಗಿ. ಬಟ್ ಇನ್ನೊಂದು ಕಂಡೀಷನ್ಸ್ ಅಪ್ಲೈ, ಫೀಸ್ ಅಂತೂ ಬೇರೆ ಇನ್ಸ್ಟಿಟ್ಯೂಟ್ಗೆ ನಮ್ಗೆ ಕಂಪೇರ್ ಮಾಡಕ್ ಹೋಗ್ಬೇಡಿ. ಹೈ ರೇಂಜ್ ಅಲ್ಲಿ ಇದೀವಿ, ಅಷ್ಟು ಚಾರ್ಜ್ ಮಾಡ್ತಾ ಇದೀವಿ. ಇನ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಅಂತೂ ಇನ್ನ ಸೂಪರ್ ಆಗಿ ಟೀಚಿಂಗ್ ಇರುತ್ತೆ, ಡೀಟೇಲ್ ವರ್ಕ್ ಇರುತ್ತೆ.